ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ನಾವು ಮಾರ್ನಿಂಗೇ ಬೇಗ ಎದ್ದು 6:30 ಅಷ್ಟರಲ್ಲೆಲ್ಲ ನಾವು ನಂಜನಗೂಡಲ್ಲಿದ್ವಿ. ಯಾಕಂದರೆ ಬುಧವಾರ ಹುಣ್ಣಿಮೆ ಇತ್ತು, ಹೋಗೋಕ್ಕಾಗಿರಲಿಲ್ಲ. ಸೊ ಗುರುವಾರನಾದರೂ ಹೋಗೋಣ, ಪಾಪು ಕರ್ಕೊಂಡು ಯಾವತ್ತೂ ಹೋಗಿರಲಿಲ್ಲ ಅಂದ್ಕೊಂಡು ಸೊ ಬೆಳಗ್ಗೆನೇ ಹೊರಟ್ವಿ. 6:30 ಅಷ್ಟರಲ್ಲೆಲ್ಲ ನಂಜನಗೂಡಲ್ಲಿದ್ವಿ. ಜನ ಇದ್ದರು, ಬಟ್ ರಶ್ ಅಂತ ಏನು ಅನ್ನಿಸ್ಲಿಲ್ಲ. 10 ನಿಮಿಷದಲ್ಲೆಲ್ಲ ದರ್ಶನ ಮಾಡ್ಕೊಂಡು ನಾವು ಆಚೆಗೆ ಬಂದ್ವಿ. ದೇವ್ರು ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಇನ್ನೂ ಅಭಿಷೇಕ ಕೂಡ ಏನೂ ಮಾಡಿರಲಿಲ್ಲ. ಹುಣ್ಮೆದು ಏನು ಅಲಂಕಾರ ಮಾಡಿದರು ಆ ಅಲಂಕಾರನೇ ನಮಗೂ ಸಿಕ್ತು. ನನಗದಂತೂ ತುಂಬಾ ಖುಷಿ ಆಯಿತು. ಹುಣ್ಮೆ ದಿನ ಹೋಗೋಕ್ಕಾಗಿರಲಿಲ್ಲ ಅಂತೆಲ್ಲೋ ಸ್ವಲ್ಪ ಬೇಜಾರಾಗಿತ್ತು. ಆದರೆ ಗುರುವಾರ ಅದೇ ಅಲಂಕಾರದಲ್ಲಿ ನಮಗೆ ದರ್ಶನ ಸಿಕ್ಕಿದಾಗ ತುಂಬಾ ಖುಷಿ ಆಯಿತು. ಇನ್ನು ಅಲ್ಲಿಂದ ದೇವಸ್ಥಾನದ ಹಿಂದೆಯೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನವೂ ಕೂಡ ಇದೆ. ಇನ್ನು ಅಲ್ಲಿಗೂ ಹೋಗಿ ಅಲ್ಲೂ ಕೂಡ ಎಲ್ಲ ದರ್ಶನ ಮಾಡಿಕೊಂಡು ನೆಕ್ಸ್ಟು ಚಾಮುಂಡಿ ಬೆಟ್ಟಕ್ಕೆ ಅಂತ ಹೊರಟ್ವಿ. 7:30 ಅಷ್ಟರಲ್ಲೆಲ್ಲ ನಾವು ದರ್ಶನ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಹೊರಟ್ಬಿಟ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬ ರಶ್ ಇತ್ತು, ತುಂಬ ಅಂದರೆ ತುಂಬ ಜನ ಇದ್ದರು. ಆದರೆ ಇದೇ ಫಸ್ಟ್ ಟೈಮ್ 10-15 ನಿಮಿಷದಲ್ಲೆಲ್ಲ ನಮಗೆ ದರ್ಶನ ಆಗೋಯಿತು ಚಾಮುಂಡಿ ಬೆಟ್ಟದಲ್ಲಿ. ತುಂಬ ಖುಷಿ ಆಯಿತು. ಯಾವತ್ತೂ ಕೂಡ ಇಷ್ಟು ಬೇಗ ದರ್ಶನ ಆಗಿರಲಿಲ್ಲ. ಮಿನಿಮಮ್ 1 ಅವರ್ ಅಂತೂ ತೊಗೋತಿದ್ವಿ ದರ್ಶನಕ್ಕೆ. ಬೆಳಗ್ಗೆ 6 ಗಂಟೆಗೆ ಹೋಗಿದ್ರು ಕೂಡ 1 ಅವರ್ ಆಗ್ತಿತ್ತು. ಆದರೆ ಇದೇ ಫಸ್ಟ್ ಟೈಮ್ 7:30 ಹೋಗಿ 10-15 ನಿಮಿಷದಲ್ಲಿ ನಮಗೆ ದರ್ಶನ ಆಗಿದ್ದು ಇದೇ ಫಸ್ಟ್ ಟೈಮ್. ಜೊತೆಗೆ ದೇವ್ರನ್ನ ತುಂಬ ಹತ್ರದಿಂದ ನೋಡಿದೆ. ಒಂದು ನಿಮಿಷ ಅಂತೂ ನಿಂತ್ಕೊಂಡು ತಾಯಿನೇ ನೋಡ್ತಿದ್ದೆ. ತುಂಬಾ ಖುಷಿ ಆಗ್ತಿತ್ತು. ಬೇರೆ ದಿನ ಎಲ್ಲ ಹೋದಾಗ ಅರ್ಜೆಂಟು ಸೆಕೆಂಡ್ಸಲ್ಲಿ ತಳ್ಳಿಬಿಡ್ತಿದ್ರು. ಬಟ್ ಈ ಸಲ ಅಂತೂ ತುಂಬ ಚೆನ್ನಾಗೂ ದರ್ಶನ ಆಯಿತು, ಬೇಗ ಕೂಡ ಆಯಿತು. ಇನ್ನು ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅಲ್ಲೇ ಪ್ರಸಾದ ಕೂಡ ಕೊಡ್ತಿದ್ರು. ನಾವೆಲ್ಲರೂ ಕೂಡ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಬಂದ್ವಿ. ಆ ಬೆಟ್ಟ ಇಳಿದು ಬಂದಮೇಲೆ ವರ್ಲ್ಡ್ ಮೈಸೂರು ಪಾಕ್ ಓಪನ್ ಆಗಿತ್ತು. ಅದು ಆಲ್ರೆಡಿ ತುಂಬ ದಿನ ಆಗಿದೆ, ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಹೋಗಿದ್ದು. ಹೋದ್ವಿ, ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. 9 o'clock ಓಪನ್ ಇತ್ತು. ತುಂಬ ಜನ ಕೂಡ ಇದ್ದರು. ನಾವು ಹೇಗೆ ಮೈಸೂರು ಪಾಕ್ನ ಪ್ರಿಪೇರ್ ಮಾಡ್ತಾರೆ ಅಂತ ಕೂಡ ನಿಂತ್ಕೊಂಡು ನೋಡ್ಬೋದು. ಬಟ್ ಒಳಗಡೆ ಅಲೋ ಇಲ್ಲ, ಹೊರಗಡೆಯಿಂದನೇ ನೋಡ್ಬೋದು. ಗ್ಲಾಸ್ ಹಾಕಿದ್ದಾರೆ, ಸೊ ಅಲ್ಲಿಂದ ನೀಟಾಗಿ ಎಲ್ಲ ಕಾಣಿಸುತ್ತೆ. ಇನ್ನು ಇನ್ನೊಂದೇನು ಬೆನಿಫಿಟ್ ಅನ್ನೋದಾದರೆ, ನಮ್ಗೆ ಯಾವುದೇ ಸ್ವೀಟ್ ತೊಗೋಬೇಕು ಅಂದರೂ ಕೂಡ ನಮಗೆ ಟೇಸ್ಟ್ ಕೊಡ್ತಾರೆ. ಒಂದು ಸ್ವೀಟ್ ತೊಗೊಬಿಟ್ಟು ಅಯ್ಯೋ ಇದು ನಮ್ಗೆ ಇಷ್ಟ ಆಗಲಿಲ್ಲ ಅನ್ನೋ ಕಷ್ಟ ಇರಲ್ಲ. ಇದನ್ನು ಟೇಸ್ಟ್ ಮಾಡಿನೇ ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಅದೊಂದು ತುಂಬ ಇಷ್ಟ ಆಯಿತು ನನಗೆ. ತುಂಬ ಒಳ್ಳೆ ಬೆನಿಫಿಟ್ ಅದು. ತುಂಬ ಥರ ಮೈಸೂರು ಪಾಕ್ಸ್ ಇತ್ತು. ನನಗೆ ಅದನ್ನು ನೋಡಿ ಶಾಕ್ ಆಯಿತು. ಇಷ್ಟೊಂದು ಥರ ವೆರೈಟಿ ಇದೆಯಾ ಅಂತ. ಎಷ್ಟೊಂದು ಥರ ಮೈಸೂರು ಪಾಕ್ಸ್ ಇತ್ತು. ಅದರಲ್ಲಿ ನಾವು ಬೆಲ್ಲದ ಮೈಸೂರು ಪಾಕ್ ತೊಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. ನನಗೇನು ಅನ್ನಿಸ್ತು ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಟ್ ಅದು ಬಿಟ್ಟರೆ ಟೇಸ್ಟ್ ವೈಸ್ ಸೂಪರಾಗಿತ್ತು. ಹಬಿ ಅದನ್ನೇ ಹೇಳ್ತಿದ್ರು, ಸ್ಪೆಷಲ್ ಮೈಸೂರು ಪಾಕ್ ಅಂತ ಬಂದಮೇಲೆ ನಿನಗೆಲ್ಲದಕ್ಕೂ ತುಪ್ಪ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿರ್ತಾರೆ. ತುಪ್ಪ ಯೂಸ್ ಮಾಡದೆ ಅವ್ರು ಏನೂ ಮಾಡಲ್ಲ, ಅದು ಕಾಮನ್ನು. ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ನಾನೊಂದು 1/4 kg ಮೈಸೂರು ಪಾಕು, ಆಮೇಲೆ ಚಕ್ಲಿ, ಚಂಪಾಕಲಿ, ಈ ಥರ ಒಂದಷ್ಟು ಐಟಮ್ಸ್ನ ತೊಗೊಂಡು ನಾವು ಅಲ್ಲಿಂದ ಮನೆಗೆ ಬಂದ್ವಿ. ಇನ್ನು ನೀವು ಯಾರಾದರೂ ಆ ಕಡೆ ಇದ್ದರೆ, ಯಾರೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಂದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಟೇಸ್ಟ್ ವೈಸು ತುಂಬ ಚೆನ್ನಾಗಿದೆ. ಇನ್ನು ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ಕೂಡ ನಾವು ನಿಂತ್ಕೊಂಡು ನೋಡ್ಬೋದು. ಇನ್ನು ಯಾರಾದರೂ ಹೋಗಿಲ್ಲ, ಆ ಕಡೆ ಏನಾದರೂ ಹೋಗ್ತಿದ್ದೀನಿ ಅನ್ನೋದಾದರೆ ಒಂದು ಸಲ ವಿಸಿಟ್ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನು ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ದು ಬಂದಮೇಲೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊರಿಗೆ ಹೊರಟ್ವಿ. ಊರಿಗೆ ಯಾಕೆಂದರೆ ಪಾಪುನ ಊರಲ್ಲಿ ಬಿಟ್ಟು ಬರೋಣ ಅಂತ ಹೊರಟಿದ್ದೆ. ಇನ್ನು ಮಂಡ್ಯದಲ್ಲಿ ಕನ್ನಂಬಾಡಿ ಉತ್ಸವ ಕೂಡ ನಡೀತಿತ್ತು. ಅಮ್ಮ ಹೋಗೋಣ ಅಂದರು, ಸರಿ ಅಂದ್ಬಿಟ್ಟು ಹೊರಟ್ವಿ. ಇನ್ನು ಕನ್ನಂಬಾಡಿ ಉತ್ಸವದಲ್ಲಿ ಏನೇನು ಇತ್ತು ಅನ್ನೋದಾದರೆ, ಕನ್ಸ್ಟ್ರಕ್ಷನ್ಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆನೇ ತುಂಬ ಡೀಟೇಲಿಂಗ್ ಆಗಿತ್ತು. ನೀವು ಯಾರಾದರೂ ಮನೆ ಕಟ್ಸ್ತಿದ್ದೀರಾ, ಸದ್ಯದಲ್ಲೇ ಮನೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅನ್ನೋದಾದರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ಇನ್ನೂ 2-3 ಡೇಸ್ ಇರುತ್ತೆ.
9ನೇ ತಾರೀಕುವರೆಗೂ ಇರುತ್ತೆ. ಸೊ ಒಂದು ಸಲ ಹೋಗಿ ವಿಸಿಟ್ ಮಾಡಿ. ನಮ್ಮದು ಸದ್ಯಕ್ಕೇನು ಆ ಪ್ಲ್ಯಾನ್ ಇರಲಿಲ್ಲ, ಬಟ್ ಆದರೂ ಒಂದು ವಿಸಿಟ್ ಆಗಿ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಡೀಟೇಲಿಂಗಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾವ ಥರ ಏನು, ಯಾವ ಕಬ್ಬಣ ಹಾಕ್ತೀವಿ, ಯಾವ ಸಿಮೆಂಟು ಏನು ಅಂತ ಫುಲ್ ಡೀಟೇಲಿಂಗಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಫುಲ್ ಎಲ್ಲ ಅದ್ರ ಬಗ್ಗೆನೇ ಇತ್ತು. ಇನ್ನು ಹೊರಗಡೆ ಬಂದರೆ ಪುಟ್ಟದಾಗಿ ಒಂದು ಬಟ್ಟೆ ಸ್ಟಾಲು, ಸ್ಲಿಪ್ಪರ್ ಈ ಥರ ಸ್ಟಾಲ್ಸ್ ಹಾಕಿದ್ರು. ಬಟ್ ಅದು ಕೂಡ ತುಂಬಾ ಕಾಸ್ಟ್ಲಿ ಇತ್ತು. ನಾವೇನು ಕೂಡ ಶಾಪ್ ಮಾಡಲಿಲ್ಲ, ಯಾಕೆಂದರೆ ತುಂಬಾ ಜಾಸ್ತಿ ಹೇಳ್ತಿದ್ರು. ಹಾಗಾಗಿ ನಾವು ಅಲ್ಲೇನು ಕೂಡ ತಗೊಳ್ಳಿಲ್ಲ. ಇನ್ನು ಆಹಾರ ಮೇಳ ಅಂತ ಏರ್ಪಡಿಸಿದ್ರು. ಅಲ್ಲೂ ಅಷ್ಟೇ ಒಂದು 4-5 ಅಂಗಡಿ ಅಷ್ಟೇ ಇದ್ದಿದ್ದು. ಇನ್ನೂ ಕೆಲವು ಸ್ಟಾಲ್ಸ್ ಓಪನ್ನೇ ಇರಲಿಲ್ಲ, ಖಾಲಿನೇ ಇತ್ತು. ಬಟ್ ಓಕೆ, ಒಂದು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ವಿ ಕಾಂಬೋ, ಅದು ತುಂಬಾ ಚೆನ್ನಾಗಿತ್ತು. ಇನ್ನು ನಾವು ಮೇನ್ ರೀಸನ್ ಹೋಗಿದ್ದು, ಅಮ್ಮ ಕರ್ಕೊಂಡು ಹೋಗಿದ್ದು ಪಾಪುನ ಆಟ ಆಡ್ಸೋಣ, ಸ್ವಲ್ಪ ಮಾಮೂಲಿ ಕುದುರೆ ಮೇಲೆ ಈ ಥರ ಎಲ್ಲ ಕೂರಿಸಿ ಆಟ ಆಡ್ಸೋಣ ಅಂತ ಕರ್ಕೊಂಡು ಹೋಗಿದ್ವಿ. ಬಟ್ ಯಾವ ಶಾಪು ಕೂಡ ಅದು ಓಪನ್ನೇ ಆಗಿರಲಿಲ್ಲ. ನನಗೆ ಅದೊಂದು ಸ್ವಲ್ಪ ಬೇಜಾರಾಯಿತು. ನಾವು ಮೇನ್ ರೀಸನ್ ಹೋಗಿದ್ದೆ ಪಾಪುನ ಆಟ ಆಡಿಸ್ಬೇಕು ಅಂತ, ಅಮ್ಮ ಕರ್ಕೊಂಡು ಹೋಗಿದ್ದೆ. ಅದಕ್ಕೆ ಅಟ್ಲೀಸ್ಟ್ ಒಂದು 3 ಗಂಟೆ ಮೇಲಾದರೂ ಓಪನ್ ಮಾಡಿದರೆ ತುಂಬ ಹೆಲ್ಪ್ ಆಗ್ತಿತ್ತು. ಅದು ಕೂಡ ಮಾಡಿರಲಿಲ್ಲ. ಸರಿ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ವಾಪಸ್ ನಾವು ಬಂದುಬಿಟ್ವಿ. ಇನ್ನು ಅಪ್ಪ ಅಮ್ಮ ಊರಿಗೆ ಹೋದ್ರು ಪಾಪು ಕರ್ಕೊಂಡು. ಇನ್ನು ನಾನು ರಿಟರ್ನ್ ಮೈಸೂರಿಗೆ ಬಂದೆ. ನಾನು ಹೊರಟಾಗ 6 ಗಂಟೆ ಆಗಿತ್ತು. ಅಷ್ಟೊತ್ತಲ್ಲಿ ಲೈಟಿಂಗ್ ಎಲ್ಲ ಆನ್ ಮಾಡಿದರು. ಅವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ನೀವು ಯಾರಾದರೂ ಕನ್ನಂಬಾಡಿ ಉತ್ಸವಕ್ಕೆ ಹೋಗಬೇಕು ಅಂತ ಇದ್ದರೆ ಒಂದು ಸಲ ವಿಸಿಟ್ ಮಾಡಿ. ಕನ್ಸ್ಟ್ರಕ್ಷನ್ ಬಗ್ಗೆ ತುಂಬ ಡೀಟೇಲಿಂಗಾಗಿ ಎಲ್ಲ ಕಡೆಯೂ ಎಕ್ಸ್ಪ್ಲೇನ್ ಮಾಡಿ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾರಾದರೂ ಮನೆ ಕಟ್ಟೋರು ಯಾರಾದರೂ ಇದ್ದರೆ ಒಂದು ಸಲ ಆರಾಮಾಗಿ ವಿಸಿಟ್ ಮಾಡ್ಬೋದು. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.